ಹಾಯ್ ಎವ್ರಿವನ್, ನಾನಿವತ್ತು ಆರಿ ವರ್ಕ್ ಮಾಡೋಕ್ಕೆ ಸಿಂಪಲ್ ಮೋಟಿವ್ನ ಯಾವ ಥರ ಟ್ರೇಸ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ನಿಮಗೆ ಸಿಂಪಲ್ ಆಗಿರೋ ಯಾವ ಡಿಸೈನ್ ಲೈಕ್ ಆಗುತ್ತೆ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಫ್ಲವರು ಅಥವಾ ಲೀಫು, ಮ್ಯಾಂಗೋ ಡಿಸೈನ್ ಯಾವ್ದು ಬೇಕೋ ನೀವು ನಿಮ್ಮ ಗ್ಯಾಲರಿಲಿ ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟು ಪೇಪರ್ ಕಾಪೆ ಆ್ಯಪ್ ಅಂತ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಗ್ಯಾಲರಿಗೆ ಹೋಗ್ಬಿಟ್ಟು ನಾವು ಯಾವ ಪಿಕ್ಚರ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಆವಾಗ ಇದು ಪೇಪರ್ ಕಾಪೆ ಆ್ಯಪಲ್ಲಿ ಓಪನ್ ಆಗುತ್ತೆ. ಈ ಥರ ಓಪನ್ ಮಾಡ್ಕೊಳ್ಳಿ, ಸೆಲೆಕ್ಟ್ ಮಾಡಿಕೊಂಡು ದೆನ್ ಈ ಥರ ಆಪ್ಷನ್ ಕೇಳುತ್ತೆ, ಓಕೆ ಮಾಡಿ. ಈ ಡಿಸೈನ್ನ ನೀವು ಇವಾಗ ಎಷ್ಟು ಬಿಗ್ ಸೈಜ್ ಬೇಕಾದರೂ ನಾವು ಸೆಟ್ ಮಾಡ್ಕೋಬೋದು. ಈ ಥರ ಚಿಕ್ಕದು ದೊಡ್ಡದು ಫಿಕ್ಸ್ ಮಾಡ್ಕೊಂಡು ಲಾಕ್ ಮಾಡ್ಕೋಬೇಕು. ದೆನ್ ಆವಾಗ ಏನೇ ಮಾಡಿದ್ರು ಮೂವ್ ಆಗಲ್ಲ. ಮತ್ತು ವಾಲ್ಯೂಮ್ ಬಟನ್ ಪ್ರೆಸ್ ಮಾಡಿದ್ರೆ ಮತ್ತೆ ಲಾಕ್ ಓಪನ್ ಆಗುತ್ತೆ. ಆವಾಗ ನಿಮ್ಗೆ ಯಾವ ಸೈಜ್ ಬೇಕು, ಎಷ್ಟು ದೊಡ್ಡದು ಬೇಕು ಚಿಕ್ಕದು ಬೇಕು ಅಡ್ಜಸ್ಟ್ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಥರ ಟ್ರೇಸಿಂಗ್ ಶೀಟ್ ತೊಗೊಂಡು ಈ ಥರ ಫಿಕ್ಸ್ ಮಾಡಿ ನಾವು ಡಿಸೈನ್ನ ಡ್ರಾ ಮಾಡಬೇಕು. ಈ ಟ್ರೇಸಿಂಗ್ ಶೀಟಲ್ಲಿ ಒಂದು ಸೈಡು ಗ್ಲಾಸ್ ಫಿನಿಶಿಂಗ್ ಇರುತ್ತೆ, ಇನ್ನೊಂದು ಸೈಡು ಮ್ಯಾಟ್ ಫಿನಿಶಿಂಗ್ ಇರುತ್ತೆ. ಮ್ಯಾಟ್ ಫಿನಿಶಿಂಗ್ ಇರೋ ಸೈಡು ನಾವು ಈ ಥರ ಟ್ರೇಸಿಂಗ್ನ ಸ್ಟಾರ್ಟ್ ಮಾಡಬೇಕು. ಗ್ಲಾಸಿ ಸೈಡ್ ನಾವು ರೈಟ್ ಮಾಡೋದಕ್ಕಾಗಲ್ಲ, ಯಾವುದೇ ಥರ ಟ್ರೇಸಿಂಗ್ ಬರೋದಿಲ್ಲ. ಮ್ಯಾಟ್ ಫಿನಿಶ್ ಏನಿದೆ ಆ ಸೈಡು ನಾವು ಈ ಥರ ಫುಲ್ ಡಿಸೈನ್ನ ಡ್ರಾ ಮಾಡ್ಕೋತಾ ಹೋಗಬೇಕು. ನೆಕ್ಸ್ಟು ಈ ಥರ ಡಿಸೈನ್ ಕಂಟಿನ್ಯೂಷನ್ ಮಾಡಬೇಕು ಅಂದರೆ ವಾಲ್ಯೂಮ್ ಬಟನ್ನ ಪ್ರೆಸ್ ಮಾಡಿ ಈ ಥರ ಮೂವ್ ಮಾಡ್ಕೊಳ್ಳಿ. ಮತ್ತೆ ಲಾಕ್ ಮಾಡಿಬಿಟ್ಟು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಿ. ಫುಲ್ ಡ್ರಾ ಆದಮೇಲೆ ಡಿಸೈನ್ ಈ ಥರ ಇದೆ. ನೆಕ್ಸ್ಟ್ ಈ ಥರ ಸ್ಮಾಲ್ ಪಿನ್ ತಗೊಂಡು ನಾವು ಡಿಸೈನ್ನ ಹೋಲ್ ಮಾಡ್ತಾ ಹೋಗಬೇಕು. ಇಡೀ ಏನು ಡಿಸೈನ್ ಇದೆ ಅದು ಫುಲ್ಲು ಈ ಥರ ಚಿಕ್ಕ ಚಿಕ್ಕದಾಗಿ ಹೋಲ್ ಮಾಡ್ತಾ ಹೋಗಬೇಕು. ಈ ಚಿಕ್ಕ ಡಿಸೈನ್ ಮಾಡೋಕ್ಕೇನಿಲ್ಲ ಅಂದರೆ 10-15 ಮಿನಿಟ್ಸ್ ಆಗುತ್ತೆ. ಬ್ಲೌಸ್ ಅಂತ ಬಂದಾಗ ಡಿಸೈನ್ ತುಂಬ ಜಾಸ್ತಿ ಇರುತ್ತೆ. ಈ ಥರ ಮಾಡಿದ್ರೆ ಟೈಮ್ ತುಂಬ ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ಬೇರೆನೇ ಮೆಥಡ್ ಇದೆ, ತುಂಬ ಈಸಿಯಾಗಿ ಫಾಸ್ಟಾಗಿ ಮಾಡ್ಬೋದು. ಆ ಮೆಥಡ್ನ ನಾನು ನಿಮಗೆ ಬ್ಲೌಸ್ ಟ್ರೇಸಿಂಗ್ ಮಾಡಬೇಕಾದ್ರೆ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ಫುಲ್ ಡಿಸೈನ್ನ ನಾವು ಹೋಲ್ ಮಾಡ್ತಾ ಹೋಗಬೇಕು. ಈ ಥರ ಬರುತ್ತೆ. ಈ ಥರ ಫುಲ್ ಡಿಸೈನ್ನ ಹೋಲ್ ಮಾಡಿ. ನೆಕ್ಸ್ಟು ಈ ಥರ ನೋಡಿ, ಮ್ಯಾಟ್ ಸೈಡಲ್ಲಿ ನಾವು ಡ್ರಾ ಮಾಡಿರ್ತೀವಿ, ಮ್ಯಾಟ್ ಸೈಡನ್ನೇ ಪಿನ್ ಮಾಡ್ಕೋಬೇಕು. ಈಗ ರಾಂಗ್ ಸೈಡು ಗ್ಲಾಸ್ ಸೈಡಿಂದ ಈ ಥರ ಚಾಕ್ನ ತಗೊಂಡು ನಾವು ಈ ಥರ ಚಾಕ್ಲಿ ಫುಲ್ ಡಿಸೈನ್ನ ಟ್ರೇಸ್ ಮಾಡ್ತಾ ಹೋಗಬೇಕು. ಡಿಸೈನು ಈ ಥರ ಟ್ರೇಸ್ ಆಗಿರುತ್ತೆ. ಇದರಲ್ಲಿ ನಾವು ಚೈನ್ ಸ್ಟಿಚ್ಚು, ಜರ್ದೋಸಿ ಯಾವ ಡಿಸೈನ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟು ಟ್ರೇಸಿಂಗ್ ಶೀಟ್ ಬಗ್ಗೆ ಹೇಳಬೇಕು ಅಂದರೆ ನೋಡಿ, ಈ ಥರ ಹರಿದ್ರೇ ಹೋಗ್ಬಿಡುತ್ತೆ. ಈ ಥರ ಯಾರು ತಗೊಳ್ಳೋದಕ್ಕೆ ಹೋಗಬೇಡಿ. ನೋಡಿ, ಈ ಥರ ಸಿಗುತ್ತೆ. ಒಂದು ಸೈಡು ಗ್ಲಾಸ್ ಫಿನಿಶಿಂಗ್ ಇರುತ್ತೆ, ಒಂದು ಸೈಡು ಮ್ಯಾಟ್ ಫಿನಿಶಿಂಗ್ ಇರುತ್ತೆ. ಇದು ಯಾವುದೇ ಥರ ಕೂಡ ನಾವು ಹರಿದ್ರೂ ಕೂಡ ಹರಿದೋಗಲ್ಲ, ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸೊ ನೀವು ಈ ಥರ ನೋಡಿಬಿಟ್ಟು ಪರ್ಚೇಸ್ ಮಾಡಿ. ಆ್ಯಂಡ್ ಯಾರಿಗೆಲ್ಲ ಆರಿ ಎಂಬ್ರಾಯ್ಡ್ರಿ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ, ನಮ್ಮ ಅಕಾಡೆಮಿಗೆ ಜಾಯಿನ್ ಆಗ್ಬೋದು. ಥ್ಯಾಂಕ್ ಯು.